ಭೈರವ್ ಉಪ್ಪಿನಕಾಯಿ. ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಕೂಡ ಇವಾಗ ಟೈಮ್ ಹತ್ತಿರ 11:30 ಆಗಿದೆಯಾ, 11:30. ಈಗ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಯೂಶ್ವಲಿ ಮಹಾಶಿವರಾತ್ರಿಗೆ ಥ್ರೂ ಔಟ್ ದ ನೈಟ್ ದೇವಸ್ಥಾನಗಳು ತೆಗೆದಿರುತ್ತೆ. ಮತ್ತು ಶುರು ಮಾಡಿದ್ದು ಲೇಟು ಪೂಜೆಗೆ. ಶಿವರಾತ್ರಿ ಅಂದರೆ ರಾತ್ರಿಯ ಪೂಜೆ ತುಂಬ ವಿಶೇಷ ಅಂತ ಹೇಳಿ ರಾತ್ರಿನ ಪೂಜೆ ಮಾಡುವಂಥದ್ದು. ಸೊ ಎಲ್ಲ ರೆಡಿ ಮಾಡಿಕೊಟ್ಟಿದ್ದೀನಿ. ಭೈರವ್ ಪೂಜೆ ಮಾಡ್ತಿದ್ದಾನೆ. ಇದೇ ನಮ್ಮ ಮನೆ ಮುದ್ದು ಕಂದಮ್ಮ. ಯಾವುದೇ ಹಬ್ಬದಲ್ಲಿ ಏನೇ ಪೂಜೆ ಮಾಡಬೇಕು ಅಂದ್ರೂ ಇವಂದೇ ಫಸ್ಟ್ ಅವನದೇ ಪೂಜೆ ಆಗಬೇಕು, ಆಮೇಲೆ ನಾವು ಪೂಜೆ ಮಾಡಬೇಕು. ಸೊ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಶಿವರಾತ್ರಿ ಹಬ್ಬ ಅಂದರೆ ಒಂಥರ ರಿಲ್ಯಾಕ್ಸೇಷನ್. ಯಾಕೆಂದರೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮಾಡಬೇಕು ಅಂತ ಇಲ್ಲ, ರಾತ್ರಿ ಹೊತ್ತು ಪೂಜೆ ಮಾಡೋವಂಥದ್ದು ಶಿವರಾತ್ರಿಲಿ ತುಂಬ ವಿಶೇಷ. ಸೊ ಹಾಗಾಗಿ ಬೆಳಗ್ಗೆಯಿಂದ ಉಪವಾಸ ಇದ್ದು, ಉಪವಾಸ ಅಂತ ಹೇಳಿದರೆ ಅನ್ನ ಒಂದು ತಿಂದಿರಲಿಲ್ಲ. ಅದು ಬಿಟ್ಟರೆ ರೆಗ್ಯುಲರಾಗಿ ಚಪಾತಿ ತಿನ್ಬೋದು, ಇಲ್ಲ ಉಪ್ಪಿಟ್ಟು ತಿನ್ಬೋದು ಆ ಥರ. ಬಿಕಾಸ್ ಪಾಪುಗೆ ಫೀಡ್ ಮಾಡ್ತಿರೋದ್ರಿಂದ ಉಪವಾಸ ಇರೋದು ಕೂಡ ನಂಗೆ ತುಂಬ ಗ್ಯಾಸ್ಟ್ರಿಕ್ ಫಾರ್ಮ್ ಆಗಿಬಿಡತ್ತೆ. ಹಾಗಾಗಿ ಉಪವಾಸ ಇರಲಿಲ್ಲ. ಅದು ಬಿಟ್ಟು ಒಂದು ಚಪಾತಿ ತಿಂದ್ಕೊಂಡು ಸಂಜೆ ತನಕನೂ ಅದೇ ಆಗಿತ್ತು. ಇನ್ನು ಸಂಜೆ ಪೂಜೆಗೆ ಎಲ್ಲರೂ ರೆಡಿಯಾಗಿ ಪೂಜೆ ಮಾಡ್ತಾಯಿದ್ದೀವಿ. ಇನ್ನು ನನ್ನ ಮುದ್ದು ಕಂದನಿಗೆ ಇಸ್ಕಾನ್ಗೆ ಕರ್ಕೊಂಡು ಹೋದಾಗ ಅಲ್ಲಿ ಜಪ ಮಾಡೋದು ಹೇಗೆ ಅಂತ ಹೇಳಿ ಕೂರಿಸ್ಕೊಂಡು ಹೇಳಿದ್ರು. ಆ್ಯಂಡ್ ಜಪ ಮಾಡೋದ್ರಿಂದ ಏನಾಗುತ್ತೆ ಅಂತ ಕೂಡ ಹೇಳಿದ್ರು. ಸೊ ಆವಾಗ ಭೈರವ್ಗೆ ತುಂಬ ಇಷ್ಟ ಆಯಿತು ಅದು. ಅವ್ರು ಹೇಳಿದಂಥ ರೀತಿ ಆಗಿರ್ಬೋದು ಎಲ್ಲನೂ. ಸೊ ಅವನು ಇವತ್ತು ಅಮ್ಮ ಶಿವರಾತ್ರಿ ಅಲ್ವಾ, ನಾನು ಓಂ ನಮಃ ಶಿವಾಯ ಅಂತ ಹೇಳ್ತೀನಿ ಅಂತ ಹೇಳಿ ದೇವ್ರ ಫೋಟೋಕ್ಕೆ ಹಾಕಿದ್ದಂಥ ರುದ್ರಾಕ್ಷಿ ಮಾಲೆನೇ ಜಪಮಾಲೆ ಅಂತ ಹೇಳಿ ಫುಲ್ ಜಪಮಾಲೆ ಅಂತೂ ಹೇಳಿಲ್ಲ ಅವನು. ಅಷ್ಟೊಂದು ಕಾನ್ಸಂಟ್ರೇಷನ್ ಎಲ್ಲ ಏನೂ ಇಲ್ಲ. ಒಂದು 10ರಿಂದ 11 ಬಾರಿ ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡ. ಇನ್ನು ಮಕ್ಕಳಿಗೆ ಯಾಕೆ ನಾವು ಶಿವರಾತ್ರಿ ಮಾಡ್ತಾಯಿದ್ದೀವಿ ಅನ್ನೋದು ಅವನಿಗೆ ಡೌಟು. ಅಮ್ಮ ಯಾಕೆ ಇವಾಗ ಮಾಡ್ತಾಯಿದ್ದೀವಿ, ಅದು ಕತ್ಲೆ ಆಗೋಗ್ಬಿಟ್ಟಿತ್ತು ತೀರಾ. ಸೊ ರಾತ್ರಿ ಪೂಜೆ ಮಾಡಿದಂಥದ್ದು. ಇನ್ನು ಮಧ್ಯರಾತ್ರಿ 12 ಗಂಟೆ 9 ನಿಮಿಷದಿಂದ ಅರ್ಧ ಗಂಟೆ ಏನೋ ತುಂಬ ಒಳ್ಳೆ ಟೈಮ್ ಇದೆ ಅಂತ ಹೇಳಿದ್ರು. ಸೊ ಹಾಗಾಗಿ ಆ ಒಂದು ಟೈಮಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ, ಇನ್ನು ಬೆಳಗ್ಗೆಯಿಂದ ಉಪವಾಸ ಇದ್ವಿ ಅಲ್ವಾ. ಸೊ ಹಾಗಾಗಿ ಸಂಜೆ ಎಲ್ಲ ದೇವರಿಗೆ ಹೂವು ಇಡೋಣ ಅಂತ ಹೇಳಿಬಿಟ್ಟು ರಾತ್ರಿ ಪೂಜೆ ಮಾಡ್ತಾಯಿದ್ದೀವಿ. ಇನ್ನು ವರ್ಷ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ ಬೆಳಗ್ಗೆನೇ ಅಭಿಷೇಕ ಮಾಡಿಬಿಡ್ತಾಯಿದ್ದೆ. ಮತ್ತು ಇಡೀ ದಿವಸ ದೇವ್ರ ಮನೆಯಲ್ಲಿ ಇದ್ದಂಥ ದೀಪ ಕಂಟಿನ್ಯೂಸ್ ಆಗಿ ಬೆಳಗ್ತಾ ಇತ್ತು. ಬಟ್ ಆದರೆ ಈ ಸತಿ ರಾತ್ರಿನೇ ಪೂಜೆ ಮಾಡೋಣ ಅಂತ ಹೇಳಿ ಮಾಡ್ತಿದ್ವಿ. ಇನ್ನು ಅಪ್ಪನೂರಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ರಾತ್ರಿನೇ ಪೂಜೆ ಶುರುವಾಗುತ್ತೆ. ಹತ್ತತ್ರ ಒಂದು 7 ಗಂಟೆ ಹಂಗೆ ಶುರುವಾದರೆ ಪೂಜೆ ಪ್ರತಿ ಒಂದೊಂದು ಅವರ್ಗೂ, ಅಂದರೆ 7 ಗಂಟೆಗೆ ಒಂದು ಸತಿ ಕಾಯಿ ಹೊಡೆದು ಮತ್ತು ನೈವೇದ್ಯ ಮಾಡಿ ಆ ಮಂಗಳಾರತಿ ಮಾಡಿ ಪೂಜೆ ಮಾಡುವಂಥದ್ದು. ಮತ್ತು ಪುನಃ 1 ಅವರ್ ಆದಮೇಲೆ ಅಂದರೆ 8 ಗಂಟೆಗೆ, ಸೊ ಗಂಟೆಗೆ ಒಂದು ಸತಿ ದೇವರಿಗೆ ಅಭಿಷೇಕವನ್ನು ಮಾಡಿ ಪೂಜೆ ಮಾಡುವಂಥದ್ದು ಯೂಶ್ವಲಿ ಮಾಡ್ತಾರೆ. ಸೊ ಅದಕ್ಕೆ ನಾನು ಈ ಸತಿ ಶಿವರಾತ್ರಿನ ನೈಟ್ ಹೊತ್ತೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಇನ್ನು ಬೆಳಗ್ಗೆ ಫುಲ್ಲು ಭಯನೇ ಆಗೋಗ್ಬಿಟ್ಟಿತ್ತು ನನಗೆ, ಏನಾಯ್ತಪ್ಪ ಅಂತ ಹೇಳಿ. ಬೆಳಗ್ಗೆ ಇವತ್ತು ರಜೆ ಇತ್ತು ಅಂತ ಎದ್ದಿದ್ದು ಲೇಟೆ. ಸೊ ಎದ್ದಿದ ತಕ್ಷಣ ಸಿಕ್ಕಾಬಟ್ಟೆ ಹೊಟ್ಟೆ ನೋವಕ್ಕೆ ಶುರು ಆಗೋಗ್ಬಿಡ್ತು. ಯಾಕೆ ಹಿಂಗೆ ನೋವ್ತಾ ಇದೆ ಏನು ಅಂತ ಗೊತ್ತಿಲ್ಲ. ಇನ್ನು ನಮ್ಮ ಮನೆಯವ್ರಿಗೆ ಯಾವುದೋ ಡಿಪ್ಲಾಯ್ಮೆಂಟ್ ಇತ್ತು ಅಂತ ಹೇಳಿಬಿಟ್ಟು ಅವರು ಕೂಡ ಬ್ಯುಸಿ ಆಗಿದ್ದರು. ಇನ್ನು ನಾನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕಂತ ಗೊತ್ತಾಗ್ತಲ್ಲ, ಒಂಥರ ಬಿಟ್ಟು ಪೇನ್ ಬರ್ತಾಯಿತ್ತು, ಹೊಟ್ಟೆ ನೋವು. ಆ್ಯಂಡ್ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ನನಗೆ. ಮೋಸ್ಟ್ಲಿ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರಬೇಕು ಅಂತ ಅನಿಸುತ್ತೆ ಅಂದ್ಬಿಟ್ಟು ಎಷ್ಟೊಂದೆಲ್ಲ ಹೋಮ್ ರೆಮಿಡೀಸ್ ಟ್ರೈ ಮಾಡಿದೆ. ಜೀರಾ ವಾಟರ್ ಆಗಿರ್ಬೋದು, ಅಜ್ವೈನ್ ವಾಟರ್ ಆಗಿರ್ಬೋದು, ಎಲ್ಲ ಟ್ರೈ ಮಾಡಿದೆ. ಬಟ್ ಯಾವುದೂ ವರ್ಕೌಟ್ ಆಗಲಿಲ್ಲ. ಇನ್ನು ನಮ್ಮ ಮನೆಯವ್ರನ್ನ ಕರೆದೆ, ಅವ್ರು ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಹಾಕ್ಸ್ಕೊಂಡು ಬಂದುಬಿಡೋಣ ಗ್ಯಾಸ್ಟ್ರಿಕ್ದು ಅಂತ ಹೇಳಿ ನಾನು ಭೈರವ್ ಹೋಗಿ ಹಾಕಿಸ್ಕೊಂಡು ಬಂದು ಆಮೇಲೆ ರೆಸ್ಟ್ ಮಾಡಿಬಿಟ್ಟೆ ನಾನು. ಹಾಗಾಗಿ ಮನೇನೂ ಏನೂ ಬೆಳಗ್ಗೆನೇ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸಂಜೆ ತನಕ ಆಗೋಯ್ತು ನನಗೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ. ಇನ್ನು ಇವತ್ತು ನಮ್ಮ ಮನೆಯವ್ರು ಕೂಡ ಹೆಲ್ಪ್ ಮಾಡಿದ್ರು, ಅಮ್ಮ ಕೂಡ ತುಂಬ ಹೆಲ್ಪ್ ಮಾಡಿದ್ರು. ನಾನು ಬರೀ ದೇವ್ರ ಪೂಜೆ ಮಾಡಿದ್ದಷ್ಟೇ. ಇನ್ನು ಅಮ್ಮ ಬೆಳಗ್ಗೆ ತಿಂಡಿ ಎಲ್ಲನೂ ಅಮ್ಮನೇ ಮಾಡಿಕೊಟ್ರು.
ಸೊ ಭೈರವ್ ಅವನೇ ಇವಾಗೆಲ್ಲ ಪೂಜೆ ಮಾಡೋದು ಕಲ್ತ್ಬಿಟ್ಟಿದ್ದಾನೆ. ಸೊ ಅವನೇ ಹೇಳ್ತಾನೆ, ಅಮ್ಮ ಇನ್ನು ಮುಂದೆ ನಾನೇ ಪೂಜೆ ಮಾಡ್ತೀನಿ ಅಂತ ಹೇಳಿ. ಅದು ಒಂಥರ ಖುಷಿ ಕೂಡ ಸಮಾಧಾನ ಕೂಡ ಮಕ್ಕಳಿಗೆ. ಈ ರೀತಿ ದೇವ್ರ ಮೇಲಿನ ಪೂಜೆ ಯಾಕೆ ಮಾಡ್ತಾರೆ, ಯಾವುದೂ ಭೈರವ್ ಸುಮ್ಮನೆ ಅಂತೂ ಇರೋದಿಲ್ಲ. ಸೊ ನಾನು ಏನು ಮಾಡ್ತಾಯಿದ್ರು ಅದು ಯಾಕೆ ಮಾಡ್ತಾಯಿದ್ದೆ ಅಮ್ಮ ಅಂತ ಹೇಳಿ ಕೇಳ್ತಾನೆ. ಇನ್ನು ಶಿವರಾತ್ರಿ ಯಾಕೆ ಮಾಡ್ತಾಯಿದ್ದಾರೆ ಅಮ್ಮ ಅಂತ ಆ ಒಂದು ಕ್ವೆಶನ್ ಇತ್ತು. ಇನ್ನು ನನಗೆ ಗೊತ್ತಿದ್ದಂಥ ಒಂದು ಪುರಾಣ ಕಥೆ ಏನು ಅಂತ ಹೇಳಿದ್ರೆ, ಸಮುದ್ರ ಮಂಥನ ಮಾಡಬೇಕಾದಾಗ ಶಿವ ವಿಷವನ್ನು ಕುಡಿತಾನೆ. ಇನ್ನು ಕುಡಿದಾಗ ಅದು ಗಂಟಲಲ್ಲೇ ಇರಬೇಕು ಅನ್ನೋ ಕಾರಣಕ್ಕೆ, ಶಿವ ಎಚ್ಚರ ಇರಬೇಕು ಅನ್ನೋ ಕಾರಣಕ್ಕೆ ಎಲ್ಲರೂ ಆ ಒಂದು ರಾತ್ರಿ ಶಿವನ ಎಚ್ಚರ ಇಡೋದಕ್ಕೆ ಶಿವರಾತ್ರಿ ಅಂತ ಹೇಳ್ತಾರೆ ಅಂತ ನನಗೆ ಹೇಳ್ದಂಗೆ, ಯಾರೋ ಹೇಳ್ದಂಗೆ ನೆನಪು. ನನಗೆ ಯಾರು ಅಂತ ಕೂಡ ನೆನಪಿಲ್ಲ. ಬಟ್ ಶಿವರಾತ್ರಿ ಅಂತ ಹೇಳಿದ್ರೆ ಶಿವನ ಎಚ್ಚರ ಮಾಡಿಟ್ಕೊಳ್ಳುವಂಥದ್ದು, ಶಿವನ ಜಪ ಮಾಡಿ ಶಿವನ ಎಬ್ಬರಿಸಿ ಇಡುವಂಥದ್ದು ಅನ್ನೋವಂಥ ಕತೆ, ಪುಟ್ಟದಾದಂಥ ಕತೆ ನನಗೆ ಗೊತ್ತಿದ್ದನ್ನು ಭೈರವ್ಗೆ ಹೇಳಿದೆ. ಅವನಿಗೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಅವನಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ರೀತಿ ಮೈಥಾಲಜಿ ಎಲ್ಲನೂ. ಆ್ಯಕ್ಚುಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಕೂಡ ಇದೆ, ದ ಟೆಂಪಲ್ ಗರ್ಲ್ ಅಂತ ಹೇಳಿ. ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂತ ಅನಿಸುತ್ತೆ. ಸೊ ಅವ್ರನ್ನ ತುಂಬ ಸತಿ ಅವನು ಪ್ರತಿ ಸತಿ ಅವ್ನಿಗೇನಾದರೂ ಇದು ಬಂದಾಗ ಹೋಗಿ ಸ್ಟೋರೀಸ್ನ ನೋಡ್ತಾ ಇರ್ತಾನೆ. ಸೊ ನಾನು ಎಷ್ಟೋ ಸತಿ ಅವನಿಗೆ ಈ ರೀತಿ ದೇವಸ್ಥಾನಗಳದ ಬಗ್ಗೆ ಕಥೆಗಳನ್ನ ಹೇಳಬೇಕಾದಾಗ ನಾನು ಕೂಡ ಒಂದು ಪೇಜ್ನ ಫಾಲೋ ಮಾಡ್ತೀನಿ. ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ. ಎಸ್ಪೆಷಲಿ ಈ ದೇವಸ್ಥಾನದ ಪುರಾಣ ಕಥೆಗಳು ಏನು ಅಂತ ನಮಗೆ ಗೊತ್ತಿರಲ್ಲ. ಸಾಕಷ್ಟು ಬಾರಿ ನಾವು ಕೂಡ ಹೋಗಿರ್ತೀವಿ, ಬಟ್ ಅದರದ್ದು ಹಿಂದಿನ ಪುರಾಣ ಕಥೆಗಳು ಏನು ಅಂತ ನಮಗೂ ಗೊತ್ತಿರಲ್ಲ. ಸೊ ಆ ಒಂದು ಪೇಜ್ ಏನಿದೆ, ಶಿ ಈಸ್ ವೆರಿ 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 ಇನ್ಫಾರ್ಮೇಟಿವ್ ವೀಡಿಯೋಸ್ನ ಮಾಡ್ತಾರೆ ಅಂತ ನನಗನ್ಸುತ್ತೆ. ಶಿ ಈಸ್ ಮೈ ಇನ್ಸ್ಪಿರೇಷನ್ ನನಗೆ ಹೇಳಬೇಕು ಅಂತ ಹೇಳಿದ್ರೆ. ತುಂಬ ಇಷ್ಟ ಆಗುತ್ತೆ ಅವ್ರು ಹೇಳುವಂಥ ಪ್ರತಿಯೊಂದು ಕಥೆಗಳು. ಕೆಲವ್ರಿಗೆ ಇಲ್ಲಾಜಿಕಲ್ ಅಂತ ಅನ್ನಿಸ್ಬೋದು, ಬಟ್ ಅವರು ತಿಳ್ಕೊಂಡಿದ್ದಂಥ ವಿಷಯನ ಜನಕ್ಕೆ ಮುಟ್ಟಿಸೋವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರೆ. ಐ ರಿಯಲಿ ಲೈಕ್ ದ್ಯಾಟ್ ಥಾಟ್. ಸೊ ಎಸ್, ಆ ಕಥೆಗಳನ್ನ ಹೇಳ್ತಾ ಹೇಗೆ ಟೈಮ್ ಹೋಯಿತು ಅಂತಲೇ ಗೊತ್ತಿಲ್ಲ. ಇನ್ನು ಬೇಡ ಬಿಡು, 12 ಗಂಟೆ ರಾತ್ರಿ ಆಗಿದೆ, ದೇವಸ್ಥಾನಗಳು ತೆಗೆದಿರುತ್ತೋ ಇಲ್ವೋ ಅಂತ ಅಂದ್ಕೊಂಡ್ವಿ. ಬಟ್ ಇಲ್ಲ, ಶಿವರಾತ್ರಿ ಅಂತಂದರೆ ಯೂಶ್ವಲಿ ತೆಗೆದಿರತ್ತೆ. ಇನ್ನು ನಾವು ಮಲ್ಲೇಶ್ವರಮಲ್ಲಿದ್ದಾಗ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ದೇವಸ್ಥಾನ. ಸೊ ಏನಾದರೂ ಬೇಜಾರಾಯಿತು, ಏನೋ ಒಂದಾಯಿತು ಅಂದರೆ ಫಸ್ಟ್ ಹೋಗ್ತಿದ್ದಂಥದ್ದು ಕಾಡು ಮಲ್ಲಿಕಾರ್ಜುನನ ದೇವಸ್ಥಾನಕ್ಕೆ. ಸೊ ಈಗಂತೂ ಫುಲ್ ಕಮ್ಮಿ ಆಗಿಬಿಡಿದೆ. ಹತ್ತತ್ರ 3-4 ವರ್ಷ ಆಯಿತು ಅನಿಸುತ್ತೆ ಆ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಅಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಇಡೀ ನೈಟ್ ದೇವಸ್ಥಾನ ಓಪನ್ ಇರ್ತಿತ್ತು. ಮತ್ತು ಬೆಳಗಿನ ಜಾವ ಅಂತ ಹೇಳಿದ್ರೆ ಒಂದು 6-7 ಗಂಟೆ ಹಾಗೆ ಬೆಳಗ್ಗೆ ಟೈಮಲ್ಲಿ ತುಂಬ ಜೋರಾಗಿ ಒಂದು ರೀತಿ ಜಾತ್ರೆ ಥರನೇ ನಡೆಯುತ್ತೆ. ಸೊ ಮಲ್ಲೇಶ್ವರಮಲ್ಲಿ ಇರೋ ಅಂಥವ್ರಿಗೆ ಇದೇನು ಹೊಸದಲ್ಲ. ಸೊ ಅದೊಂಥರ ಫುಲ್ ಊರ ಹಬ್ಬ ಥರನೇ ತುಂಬ ಚೆನ್ನಾಗಿ ಮಾಡ್ತಾರೆ. ವೀರಗಾಸೆ ಆಗಿರ್ಬೋದು, ಮತ್ತು ರಥ ಎಳೆಯುವಂಥದ್ದಾಗಿರ್ಬೋದು, ಆಮೇಲೆ ಸುತ್ತಮುತ್ತ ಇರುವಂಥ ದೇವಸ್ಥಾನಗಳು ಜಾಸ್ತಿ ಇದೆ ಆ ಒಂದು ಲೈನಲ್ಲಿ. ಸೊ ನಂದಿ ತೀರ್ಥ ಮತ್ತು ಗಂಗಮ್ಮ ದೇವಿ ದೇವಸ್ಥಾನ ಎಲ್ಲನೂ ಒಂಥರ ತುಂಬ ಫೆಸ್ಟಿವಲ್ಲು. ಸೊ ಆ ಒಂದು ಟೈಮಲ್ಲಿ ಅಲ್ಲಿ ಹೋಗಿ ಇಡೀ ನೈಟೆಲ್ಲ ಇದ್ದು ಜಾಗರಣೆ ಇದ್ದು ಮಾಡೋ ಅಂಥದ್ದು ನನಗೆ ನೆನಪಾಗ್ತಾಯಿತ್ತು. ಅದೇ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ, ಇಲ್ಲೇ ಏನೋ ಅಷ್ಟು ಆ್ಯಕ್ಟಿವಿಟೀಸ್ ಇಲ್ಲ ಅಲ್ಲಿ ಅಂತ ಹೇಳಿದ್ರೆ. ಒಂಥರ ಮ್ಯೂಸಿಕಲ್ ಈವ್ನಿಂಗು ಮತ್ತು ಡ್ಯಾನ್ಸ್ಗಳು. ನಾನು ಕೂಡ ಅಂದರೆ ನಮ್ಮ ಡ್ಯಾನ್ಸ್ ಟೀಚರ್ ಕೂಡ ಎಷ್ಟೋ ಸತಿಯಲ್ಲಿ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ವಿ ಶಿವರಾತ್ರಿ ಹಬ್ಬದ ದಿವಸ. ಇನ್ನೂ ನಮ್ಮದೊಂಥರ ಜಾಗರಣೆ ಥರನೇ ಅನ್ನಿಸ್ತು. ಬೆಳಗಿನ ಜಾವ 4 ಗಂಟೆ ತನಕ, 4-4:15 ತನಕನೂ ಎದ್ದೇ ಇದ್ವಿ ನಾವು. ಅದಾದಮೇಲೆ ಸರಿ ಒಂದು 2 ಅವರ್ ಮಲ್ಗೋಣ, ಇಲ್ಲ ಅಂತಂದರೆ ಮತ್ತೆ ಆಫೀಸ್ಗೆ ಹೋದಾಗ ಹಿಂಸೆ ಆಗುತ್ತೆ ಅಂತ ಹೇಳಿ ಮತ್ತೆ ಮಧ್ಯ ಕೂಡ ಮಲ್ಗೋಕ್ಕಾಗೋದಿಲ್ಲ. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಮಲ್ಕೊಂಡ್ಬಿಟ್ಟೆ. 4:30 ಹಂಗೆ ನಿದ್ದೆ ಮಾಡಿದೆ. 6 o'clock ಮತ್ತೆ ಎದ್ದು ರೆಡಿಯಾಗಿ ಹೊರಟಿದಂಥದ್ದು. ಥರ ಚೆನ್ನಾಗಿತ್ತು ಈ ಸತಿನ ಶಿವರಾತ್ರಿ. ಹೆಂಗಾಯಿತು ಅಂತ ಹೇಳಿದ್ರೆ, ನಾನು ಅಯ್ಯೋ ಲೇಟ್ ಆಯ್ತಲ್ಲಪ್ಪ ಈ ಸತಿ, ಎಷ್ಟು ಲೇಟ್ ಮಾಡ್ಕೊಂಡ್ಬಿಟ್ವಿ ನಾವು ಶಿವರಾತ್ರಿ ಹಬ್ಬ ಮಾಡೋದು ಅಂತ ಅಂದ್ಕೊಂಡ್ವಿ. ಬಟ್ ಆದರೆ ನಾವು ಆನ್ ಟೈಮ್ ಅಂತ ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಕೆಂಗೇರಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಶಿವರಾತ್ರಿ ಪೂಜೆನ ಮಾಡ್ತಿದ್ದಾರೆ. ಗಣೇಶ ಗ್ರೌಂಡ್ ಅಂತ ಏನೋ ಇದೆ ಅಲ್ಲಿ ಆ ದೇವಸ್ಥಾನದ ಪೂರ್ತಿ. ಸೊ ಅಲ್ಲಿ ಹೋಗೋಣ ಅಂತ ಫೈನಲಿ ನಮ್ಮ ಮನೆಯವರು ಸರಿ ಹೋಗಿ ಬರೋಣ ಬಾ ಅಂತ ಹೇಳಿದ್ರು.
ಆ್ಯಂಡ್ ನಮ್ಮ ಅಪಾರ್ಟ್ಮೆಂಟಲ್ಲೂ ಕೂಡ ಶಿವರಾತ್ರಿ ಹಬ್ಬನ ಇಲ್ಲಿ ವಿಷ್ಣು ದೇವರ ದೇವಸ್ಥಾನ ಇದೆ, ಬಟ್ ಅದರ ಒಂದು ಪುಟ್ಟದಾಗಿ ಶಿವನ ಫೋಟೋನ ಇಟ್ಟು 12 ಗಂಟೆ ಟೈಮ್ ಇದು, 12-12:30 ಟೈಮು. ಸೊ ಪೂಜೆ ಎಲ್ಲ ಮಾಡಿಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಇಲ್ಲೂ ಬಂದೆ. ನಾನು ಆಚೆ ಬರ್ತಿದ್ದಂಗೆ ಇಲ್ಲಿ ಗಂಟೆ ಸೌಂಡ್ ಕೇಳಿಸ್ತಾ ಇತ್ತು. ಸರಿ ಆಯಿತು, ಪೂಜೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು, ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ಬಂದು ಇಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ಹೊರಟ್ವಿ ದೇವಸ್ಥಾನದಕ್ಕೆ. ಟೈಮ್ 12:30 ಆಗಿದೆ. ಇವಾಗ ಹೊರಟಿದ್ವಿ ದೇವಸ್ಥಾನಕ್ಕೆ. ನೋಡುವ, ಹಿಂದೆ ಕೂರ್ತೀಯ ಮುಂದೆ ಕೂರ್ತೀಯಾ? ಹಿಂದೆ ಕೂರ್ಲಾ ನಾನು? ಓಕೆ, ಓಕೆ, ಚಲೋ. ಇನ್ನು ರೋಡೆಲ್ಲ ಖಾಲಿ ಖಾಲಿ ಇತ್ತು. ಭೈರವ್ಗಂತೂ ಇದು ಫಸ್ಟ್ ಎಕ್ಸ್ಪೀರಿಯನ್ಸು, ಇಷ್ಟು ಖಾಲಿ ರೋಡಲ್ಲಿ ಇಷ್ಟು ರಾತ್ರಿನಲ್ಲಿ ಅವನ್ನ ಕರ್ಕೊಂಬಂದಿದ್ದು. ಅವನಂತೂ ಅವ್ರ ಪಪ್ಪ ಜೊತೆ ಮುಂದೆ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ, ಸಾಂಗ್ ಹಾಕ್ಕೊಂಡು ಶಿವನ ಸಾಂಗ್ ಹೇಳ್ಕೊಂಡು. ಇನ್ನು ದೇವಸ್ಥಾನದ ರೋಡ್ ಕೂಡ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಹಾಕಿ. ಸೊ ಎಸ್, ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲನೂ. ಸೊ ಇಲ್ಲಿಗೇನು ಅಂತ ಹೇಳಿದ್ರೆ, ವಿಜಯ್ ಪ್ರಕಾಶ್ ಸರ್ ಇವತ್ತು ಬಂದು ಮ್ಯೂಸಿಕಲ್ ಈವ್ನಿಂಗ್ನ ಮಾಡ್ತಿದ್ದಾರಂತೆ. ಗೊತ್ತಿಲ್ಲ ಬಂದಿದ್ದಾರೆ ಹೇಗೆ ಅಂತ. ಬಂದಿದ್ದೀವಿ, ನೋಡೋಣ. ದೇವ್ರ ದರ್ಶನ ಮಾಡಿಕೊಂಡು ಆದರೆ ವಿ ಪಿ ಸರ್ನು ನೋಡ್ಕೊಂಡು ಹೋಗೋಣ. ಸೊ ಈಗ ಸೌಂಡ್ ಸ್ಟಾರ್ಟ್ ಆಗ್ತದೆ, ಮೋಸ್ಟ್ಲಿ ಈಗ ಬಂದಿದ್ದಾರೆ ಅಂದ್ಕೊಳ್ತೀನಿ. ಹೋಗಿ ನೋಡಬೇಕು ಒಳಗಡೆ. ಬನ್ನಿ, ನಿಮಗೂ ಕೂಡ ತೋರಿಸ್ತೀನಿ. ಗೊತ್ತಿಲ್ಲ ಮೊಬೈಲ್ಸ್ ಅಲೌ ಇದೆಯಾ ಏನೋ ಅಂತ. ಅಲೌ ಇತ್ತು ಅಂತಂದರೆ ಡೆಫಿನೆಟ್ಲಿ ಕಂಪ್ಲೀಟಾಗಿ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. शीघ्रजाताय मधुमती नाम्यः मकानकित्रसिंहराजाताय शशांक नाम्यस्य शमनकित्र मकराजाताय अमृत नाम्यस्य मृगश. ಇನ್ನು ನಾವು ಹೋಗೋಷ್ಟೊತ್ತಿಗೆ ಅಭಿಷೇಕಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ರು. ಶಿವಲಿಂಗಕ್ಕೆ ಅಭಿಷೇಕವನ್ನು ನೋಡೋದೇ ಒಂದು ರೀತಿ ಖುಷಿ. ಇನ್ನು ಪ್ರತಿಯೊಂದು ದೇವರಿಗೂ ಹೇಗೆ ಇಷ್ಟ ಇರುತ್ತೋ ಹಾಗೆ ಶಿವನಿಗೆ ಬಹಳನೇ ಪ್ರೀತಿಯಾದಂಥ ಪೂಜೆ ಅಂತ ಹೇಳಿದ್ರೆ ಅಭಿಷೇಕ ಅಂತ ಹೇಳ್ಬೋದು. ಸೊ ಎಷ್ಟು ಅಭಿಷೇಕ ಮಾಡಿದ್ರೂ ಶಿವನಿಗೆ ತೃಪ್ತಿ ಆಗೋದಿಲ್ವಂತೆ. ಸೊ ಹಾಗಾಗಿ ಅಭಿಷೇಕ ಪ್ರಿಯ ಶಿವ ಅಂತ ಹೇಳ್ಬೋದು. ಸೊ ಹಾಗಾಗಿ ಹಿಂಗೋ ಕರೆಕ್ಟ್ ಟೈಮಿಗೆ ಅಭಿಷೇಕದ ಟೈಮಿಗೆ ಕೂಡ ಹೋಗಿದ್ವಿ. ಸಿಕ್ಕಾಬಟ್ಟೆ ಖುಷಿಯಾಯಿತು. ಹತ್ತಿರದಿಂದ ಕೂತ್ಕೊಂಡು ಶಿವನ ಅಭಿಷೇಕ ನೋಡೋದೇ ಒಂಥರ ಕಣ್ಣು ತುಂಬಿ ಬರುತ್ತೆ ಅಂತ ಹೇಳ್ಬೋದು. ಇನ್ನು ಶಿವನ ಅಭಿಷೇಕ ನೋಡೋದ್ರಿಂದ ಕೋಟಿ ಜನ್ಮದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಸೊ ನನಗಂತೂ ಶಿವ ಅಂದರೆ ಮೊದಲನೇ ಬಹಳನೇ ಪ್ರೀತಿ, ನಂಬಿಕೆ ಇರೋವಂಥ ದೇವರು ಅಂತ ಹೇಳ್ಬೋದು. ಇನ್ನು ಶಿವರಾತ್ರಿ ನನಗೆ ತುಂಬ ಸ್ಪೆಷಲ್. ಶಿವರಾತ್ರಿ ಇನ್ನೊಂದಕ್ಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಯಾವುದೇ ರೀತಿ ಆಡಂಬರ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಯಾವುದು ಕೇಳಲ್ಲ ಶಿವ. ಸೊ ಒಂದು ಬಿಲ್ಪತ್ರೆ ಕೊಟ್ಟರೆ ಅಷ್ಟೇ ಸಾಕು, ಶಿವನಿಗೆ ತೃಪ್ತಿ ಆಗ್ತಾನೆ. ಇನ್ನು ಅದರಷ್ಟು ಸಿಂಪಲ್ ಪೂಜೆ ಅಥವಾ ಹಬ್ಬ ಇನ್ಯಾವುದೂ ಇಲ್ಲ ಅಂತ ಹೇಳ್ಬೋದು. ಸೊ ಈ ರೀತಿ ದೇವಸ್ಥಾನ ಆಯಿತು. ಇನ್ನು ದೇವಸ್ಥಾನದ ಹಿಂದೆ ತುಂಬ ಚೆನ್ನಾಗಿ ಅಲಂಕಾರಗಳನ್ನ ಮಾಡಿದರು. ಅಂದರೆ 12 ಜ್ಯೋತಿರ್ಲಿಂಗ ಏನಿದೆ ಅದನ್ನು ಇಲ್ಲಿ ಸೆಟಪ್ ಥರ ಮಾಡಿದರು. ಸೊ ಎಸ್, ಆಬ್ವಿಯಸ್ಲಿ ಇಟ್ಸ್ ಕಮರ್ಷಿಯಲೈಸ್ಡ್ ಥರನೇ. ಆ ಕಡೆ ವಿಜಯ್ ಪ್ರಕಾಶ್ ಸರ್ ಬರ್ತಾರೆ ಅಂತ ಕೂಡ ಹೇಳಿದರು. ಬಟ್ 7 to 8 ಟೈಮಲ್ಲೇನೋ ಬಂದು ಹೋಗ್ತಾರೆ ಅಂತ ಹೇಳಿದರು. ಬಟ್ ಆ ಟೈಮಲ್ಲಿ ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ ಮತ್ತು ಹೋಗೋದಕ್ಕೂ ಕಷ್ಟ ಆಗುತ್ತೆ. ಸರಿ ಆಯಿತು ಅಂದ್ಬಿಟ್ಟು ನಾವು ಹೋಗಲಿಲ್ಲ. ಆದರೆ ಇವಾಗ ಹೋದಾಗ ತುಂಬ ಆರಾಮಾಗಿತ್ತು. ಯಾವುದೇ ರೀತಿ ನೂಕಾಟ ಇರಲಿಲ್ಲ. ಜನ ಕೂಡ ಕಮ್ಮಿ ಆಗಿದ್ರು. ಪ್ರಶಾಂತವಾಗಿ ಕಣ್ಣು ತುಂಬಿಕೊಂಡು 12 ಜ್ಯೋತಿರ್ಲಿಂಗ ಏನಿತ್ತು ಅದನ್ನೇ ಈ ರೀತಿ ರೆಪ್ರೆಸೆಂಟ್ ಮಾಡಿ ಒಂದೇ ಕಡೆ ಇರುವಂಥ ಭಕ್ತರಿಗೆ, ತುಂಬ ಜನ ವಯಸ್ಸಾದವ್ರಿಗೆ ಅಲ್ಲೆಲ್ಲ ದೂರದಲ್ಲಿ ಹೋಗಿ ನೋಡೋಕ್ಕಾಗಲ್ಲ. ಸೊ ಅಲ್ಲಿ ಲಿಂಗಗಳು, ಜ್ಯೋತಿರ್ಲಿಂಗಗಳು ಹೇಗಿದೆ ಅನ್ನೋದನ್ನು ಇಲ್ಲಿ ಒಂದು ಇಟ್ಟು ಭಕ್ತರಿಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡಿದರು. ತುಂಬಾ ಚೆನ್ನಾಗಿ ಇತ್ತು. ತುಂಬ ಖುಷಿ ಆಯಿತು. ತುಂಬ ರಿಚ್ಚಾಗಿ ಸೆಟ್ನ ಹಾಕಿ ಮಾಡಿದರು. ಆ್ಯಂಡ್ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಜ್ಯೋತಿರ್ಲಿಂಗಗಳು ಅಂದ್ರೇ ಒಂದು ರೀತಿ ಶಕ್ತಿ ಅಂತ ಹೇಳ್ಬೋದು. ಇನ್ನು ಅದರದ್ದೇ ಆದಂಥ ದೇವಸ್ಥಾನ ಓಂಕಾರೇಶ್ವರ ಹಿಲ್ಸ್ ಅಂತ ಏನಿದೆ, ಅಲ್ಲೂ ಕೂಡ ಸಿಕ್ಕಾಬಟ್ಟೆ ಜನ. ಈ ದೇವಸ್ಥಾನದಿಂದ ಮುಗಿಸ್ಕೊಂಡು ನಾವು ಇನ್ನೂ ಒಂದು ನಮ್ಮ ಮನೆ ದೇವ್ರ ದೇವಸ್ಥಾನ ಭೈರವೇಶ್ವರ ಆಗಿರೋದ್ರಿಂದ RR ನಗರಲ್ಲಿ ಕೂಡ ಒಂದು ಭೈರವೇಶ್ವರನ ದೇವಸ್ಥಾನ ಇದೆ.
ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತ ಅಲ್ಲಿ ಕೂಡ ಹೋದ್ವಿ. ಬಟ್ ಅಲ್ಲಿ ಹೋಗೋ ಅಷ್ಟೊತ್ತಿಗೆ ದೇವಸ್ಥಾನ ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು. ಬಟ್ ಆದರೆ ಹೆಂಗೋ ಇಲ್ಲಿ ಆರಾಮಾಗಿ ತುಂಬ ಶಿವಲಿಂಗಗಳು ನೋಡೋದಕ್ಕೆ ಸಿಕ್ತು. ತುಂಬ ವರ್ಷಗಳಿಂದ ತುಂಬ ದಿವಸಗಳಿಂದನೇ ಆಸೆ ಅನಿಸುತ್ತೆ ನನಗೆ ಕೋಟಿ ಲಿಂಗೇಶ್ವರಕ್ಕೆ ಹೋಗಬೇಕು ಅಂತ ಹೇಳಿ. ತುಂಬ ಸತಿ ಹೇಳ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ, ಗೊತ್ತಿಲ್ಲ ಯಾವತ್ತು ಹೋಗ್ತೀವಿ ಅಂತ. ಹಾಗೂ ಅಂದ್ಕೊಂಡೆ ಇವತ್ತು ಹೋಗೋಣವಾ ಆದರೆ ಅಂತ. ಬಟ್ ಆದರೆ ಇವತ್ತು ತುಂಬ ರಶ್ ಇರುತ್ತೆ ಮತ್ತು ಅಚ್ಚುನ ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟನೇ ಆಗುತ್ತೆ. ಇನ್ನು ಈಗಲೂ ಕೂಡ ಅವನನ್ನು ಮನೇಲಿ ಮಲಗಿಸ್ಬಿಟ್ಟೇ ಬಂದುಬಿಟ್ವಿ ನಾವು. ಇನ್ನು ಇಲ್ಲೆಲ್ಲ ಕರ್ಕೊಂಡು ಬಂದರೆ ಅವನಿಗೂ ನಿದ್ದೆ ಟೈಮು ಮತ್ತು ಕಿರಿಕಿರಿ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಭೈರವಂತೂ ನಾನು ಬರ್ತೀನಿ ಅಂತ ಅವನು ನಮ್ಮ ಜೊತೆ 4:15 ರಾತ್ರಿ ತನಕನೂ ಎದ್ದಿದ್ದ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲಂಕಾರಗಳು ಅಂತ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ತುಂಬ ಜನ ತುಂಬ ದೂರ ಏರಿಯಾಗಳಿಂದನೂ ಬಂದಿದ್ರಿ ಈ ಒಂದು ಸೆಟಪ್ನ ನೋಡೋದಕ್ಕೆ. ಸೊ ಒಂದು ಪುಟ್ಟ ಪ್ರಯತ್ನ, ನೀವು ಎಲ್ಲರೂ ಶಿವನ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಿ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ಮಾಡಿಕೊಂಡೆ. ಅದೇ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ, ಈ ಒಂದು ವಿಡಿಯೋ ಕಂಪ್ಲೀಟಾಗಿ ಬೇಕು ನನಗೆ ಅಂತ. ಬಿಕಾಸ್ ಯೂಶ್ವಲಿ ಏನಾಗ್ಬಿಡುತ್ತೆ ಅಂದರೆ ಈ ರೀತಿ ಟೆಂಪಲ್ಗೆಲ್ಲ ಹೋದಾಗ ಜನ ರಶ್ ಇದ್ದಾಗ ವಿಡಿಯೋ ಮಾಡಬೇಕು ಅಂತಲೇ ಅನಿಸೋದಿಲ್ಲ. ದೇವ್ರನ್ನ ನೋಡಿದ್ರೆ ಸಾಕಪ್ಪ ಅಂತ ಅನಿಸ್ತಾ ಇರುತ್ತೆ. ಬಟ್ ಇಲ್ಲಿ ಜನ ಕೂಡ ಕಮ್ಮಿ ಇದ್ದಿದ್ದರಿಂದ ಒಂಥರ ಆರಾಮಾಗಿ ವಿಡಿಯೋ ಮಾಡೋದಕ್ಕೂ ಆಯಿತು. ಮತ್ತು ಯಾವುದೇ ರೀತಿ ರೆಸ್ಟ್ರಿಕ್ಷನ್ಸ್ ಇರಲಿಲ್ಲ. ಫೋಟೋಸ್ ಎಲ್ಲ ಕ್ಲಿಕ್ ಮಾಡಬಾರ್ದು, ವಿಡಿಯೋಸ್ ಎಲ್ಲ ತೆಗಿಬಾರ್ದು ಅಂತ ಹೇಳಿ. ಸೊ ಹಾಗಾಗಿ ಒಂಥರ ಖುಷಿ ಆಯಿತು. ಸೊ ಪ್ರತಿಯೊಂದು ದೇವ್ರುಗಳನ್ನ ನೋಡಿಕೊಂಡು ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡುವಂಥದ್ದು ಖುಷಿ ಕೂಡ ಆಯಿತು. ಇನ್ನು ಶಿವರಾತ್ರಿ ದಿವಸ ಇಷ್ಟೊಂದು ಶಿವಲಿಂಗಗಳ ದರ್ಶನಗಳಾಯಿತು ಅಂತಂದರೆ ಇದಕ್ಕಿಂತ ಬೇರೆ ಖುಷಿ ವಿಚಾರ ಇನ್ನೇನಿರೋಕ್ಕೆ ಸಾಧ್ಯ ಅಲ್ವಾ. ಸೊ ಅಭಿಷೇಕನೂ ನೋಡ್ಕೊಂಡಿದ್ದಾಯಿತು, ಮಹಾಮಂಗಳಾರತಿ, ಅದ್ರ ಜೊತೆಗೆ ಜ್ಯೋತಿರ್ಲಿಂಗಗಳ ದರ್ಶನಗಳು ಕೂಡ ಆಗಿದ್ದು ತುಂಬ ಖುಷಿ ಆಯಿತು ನನಗೂ. ಭೈರವ್ಗೆ ಸ್ಪೆಷಲಿ ಆ್ಯಕ್ಚುಲಿ ಅವ್ನು ಹಠ ಮಾಡಿದ್ಕೇ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲಾಂದರೆ ಮನೇಲೇ ಪೂಜೆ ಮಾಡಿದ್ದೀವಲ್ಲ ಬಿಡು ಸಾಕು, 12 ಗಂಟೆ ರಾತ್ರಿಲಿ ಇನ್ನೇನು ಹೋಗೋದು ಅಂತ. ಇದು ಆ್ಯಕ್ಚುಲಿ 12:30 ಟೈಮಲ್ಲಿ ಇನ್ನೂ ಜನ ನೋಡ್ಬೋದು, ಸ್ವಲ್ಪ ಜನ ಹೇಗೆ ಓಡಾಡ್ತಾಯಿದ್ದಾರೆ ಅಂತ. ನಾನು ಆಗಲೇ ಹೇಳ್ದಂಗೆ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಏನಿದೆ ಮಲ್ಲೇಶ್ವರಮಲ್ಲಿ, ಅಲ್ಲಿ ಇದಕ್ಕಿಂತ ಕ್ರೌಡ್ ಜಾಸ್ತಿ ಇರುತ್ತೆ. ಇನ್ನು ರಾತ್ರಿ ಆಗ್ದಂಗೆ ಜನಗಳು ಜಾಸ್ತಿ ಆಗ್ತಾ ಹೋಗ್ತಾರೆ. ಬಟ್ ಇಲ್ಲೇ ಸ್ವಲ್ಪ ಜನ ಕಮ್ಮಿ ಇದ್ದರು ಅಂತಲೇ ಹೇಳ್ಬೋದು. ಸೊ ಬಟ್ ಓವರಾಲ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈ ಸತಿ ಶಿವರಾತ್ರಿ ತುಂಬಾ ಎಂಜಾಯ್ ಮಾಡಿದ್ವಿ. ಬಟ್ ಬೆಳಗ್ಗೆ ಒಂದು ಸ್ವಲ್ಪ ಕಷ್ಟ ಆಯಿತು ಅನ್ನೋದು ಬಿಟ್ಟರೆ ನನಗಂತೂ ಭಯನೇ ಆಗೋಗಿತ್ತು. ಆಮೇಲೆ ಹೋಗಿ ಇಂಜೆಕ್ಷನ್ ಭೈರವೇ ಕರ್ಕೊಂಡು ಹೋದ ನಾನು, ಅದೊಂದು ಖುಷಿ ವಿಚಾರ. ಅವನೇ ಅಮ್ಮ ನಿಂಗೆ ಹುಷಾರಿಲ್ಲ ಬಾ ನಾನೇ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದ. ಆವಾಗ ಅನಿಸ್ತು ಮಕ್ಕಳೆಲ್ಲ ದೊಡ್ಡವರು ಆಗ್ತಾಯಿದ್ದಾರೆ, ನಮ್ಮನ್ನ ನೋಡ್ಕೊಳ್ತಾರೆ ಅನ್ನೋ ರೀತಿ. ಬಟ್ ಅಪ್ಪ ಬಂದಿಲ್ಲ ಅಂದರೂ ಪರವಾಗಿಲ್ಲ ಬಾ ಅಮ್ಮ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಅಂದರು. ಬಟ್ ನಮ್ಮ ಮನೆಯವರು ಒಂದು ಅರ್ಧ ಗಂಟೆಲೇ, ಅವ್ರಿಗೆ ಆ್ಯಕ್ಚುಲಿ ಹೇಳಲೇ ಇಲ್ಲ ನಾನು ಅವ್ರಿಗೆ, ಹಾಗೆ ಹೊರಟ್ಬಿಟ್ಟೆ. ಆಮೇಲೆ ಆಚೆ ಬಂದಮೇಲೆ ಅವರು ಕಾಲ್ ಮಾಡಿಕೊಂಡು ಎಲ್ಲಿದೆಯಾ ಅಂತ ಕೇಳಿ ಕರ್ಕೊಂಡು ಬಂದರು. ಸೊ ಇದಾಗಿತ್ತು ನಮ್ಮ ಶಿವರಾತ್ರಿಯ ಹಬ್ಬದ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು ಸೆಟಪ್ ಮಾತ್ರ, ತುಂಬ ಖುಷಿಯಾಯಿತು. ಪ್ರತಿ ವರ್ಷವೂ ಇದೇ ರೀತಿ ಮಾಡ್ತಾರೆ ಅಂತೆ. ಹಿಂದಿನ ವರ್ಷ ಬೇರೆ ಯಾವುದೋ ಒಂದು ಥೀಮಲ್ಲಿ ಮಾಡಿದರು, ಹಿಂದಿನ ವರ್ಷ ಬಂದಿರಲಿಕ್ಕಿಲ್ಲ ಅಂದ್ಕೊಳ್ತೀನಿ. ಬಟ್ ಈ ವರ್ಷ ಇಲ್ಲಿ ಬಂದಿದ್ದಂಥದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗಂತೂ. ಸೊ ಇನ್ನು ಇಷ್ಟು ಚಂದದ ಸೆಟ್ಗಳನ್ನ ನೋಡಿದ್ರೆ ಫೋಟೋ ತೆಗೆದುಕೊಳ್ದಲ್ಲೇ ಇರೋಕ್ಕಂತೂ ಆಗೋದೇ ಇಲ್ಲ. ಸೊ ಒಂದಷ್ಟು ಫೋಟೋಸ್ಗಳನ್ನ ತೊಗೊಂಡು ಆರಾಮಾಗಿ ಎಂಜಾಯ್ ಮಾಡಿಕೊಂಡು, ಜನ ಕೂಡ ಇಲ್ಲ. ಅದು ಹೆಂಗಿತ್ತು ಅಂತಂದರೆ ನಮಗೆ ಏನೋ ಸೆಟ್ ಹಾಕಿದ್ದಾರೇನೋ ಅನ್ನೋ ರೀತಿ ಇತ್ತು. ಸೊ ತುಂಬಾ ಬ್ಯೂಟಿಫುಲ್ ಆಗಿತ್ತು. 2 ಕಣ್ಣು ಸಾಲ್ತಿರಲಿಲ್ಲ ಈ ಎಲ್ಲ ಅಲಂಕಾರಗಳನ್ನ ಕಣ್ಣು ತುಂಬ್ಕೊಳ್ಳೋಕ್ಕೆ. ರಶ್ ಇರೋ ಟೈಮಲ್ಲಿ ಬಂದರೆ ಮುಂದಕ್ಕೋಗಿ ಒಂದು ಸತಿ ಭೈರವ್ ಹೇಳಿದ್ನಲ್ಲ, ಇಲ್ಲಿ ನೆನಪಿದೆಯಾ, ಅವರು ಏನು ಇದು ಹೇಳಿದರು, ಏನು ನಾಳೆನೂ ಇರುತ್ತೆ ಬಂದು ಫೋಟೋ ತಗೊಳ್ಳಿ ಅಂದರೆ ಹೌದಾ ಅಂತ ಹೇಳಿದ್ದ. ಅವ್ನು ನೋಡು ಆಲ್ರೆಡಿ ಪೊಸಿಷನ್ ತಗೊಂಡಿದ್ದೀನಿ, ಫೋಟೋ ತಗೊಳ್ಳಿ. ಟೈಮ್ ಆಲ್ರೆಡಿ 1:30 ಆಗಿದೆ, ಯಾರೂ ಇಲ್ಲ, ದೇವಸ್ಥಾನ ಕೂಡ ಕ್ಲೋಸ್ ಆಗಿದೆ. ಹೌದು, ಫುಲ್ ಸೈಲೆಂಟ್. ಶಿವರಾತ್ರಿ ದಿವಸ ಇಷ್ಟು ಸೈಲೆಂಟು.
ಇನ್ನು ಅಲ್ಲಿಂದ ವಾಪಸ್ ಬಂದು ಬೆಳಗ್ಗೆ ಎದ್ದು ಕಾಲೇಜಿಗೆ ಕೂಡ ರೆಡಿ ಆದೆ. ಆ್ಯಂಡ್ ಇದೊಂದು ಹೊಸ ಸ್ಯಾರಿ ಇತ್ತು, ಅದನ್ನೇ ಹಾಕ್ಕೊಳ್ಳೋಣ ಇವತ್ತು ಶಿವರಾತ್ರಿ ನೆಕ್ಸ್ಟ್ ಡೇ ಅಂತ ಹೇಳಿ. ತುಂಬ ಜನ ಶಿವರಾತ್ರಿ ಆದಮೇಲೆ ನೆಕ್ಸ್ಟ್ ಡೇ ಪೂಜೆ ಮಾಡುವಂಥದ್ದಿರುತ್ತೆ. ಸೊ ಅದಕ್ಕೆ ಈ ಒಂದು ಹೊಸ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದೆ. ನನಗಂತೂ ಬ್ಲ್ಯಾಕ್ ತುಂಬ 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 ಇಷ್ಟ ಆಗುತ್ತೆ. ಮೈ ಫೇವ್ರೆಟ್ ಕಲರ್ ಇಸ್ ಬ್ಲ್ಯಾಕ್. ಸೊ ಇಷ್ಟ ಆಯಿತು. ಇನ್ನು ತಿಂಡಿಗೆ ಇವತ್ತು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದರು ಅಮ್ಮ. ಸೊ ಅದನ್ನು ಕೂಡ ಪ್ಯಾಕ್ ಮಾಡಿಕೊಂಡು, ಕ್ಯಾರೆಟ್ ಕೂಡ ಪ್ಯಾಕ್ ಮಾಡಿಕೊಂಡು, ನಾನು ನನ್ನ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ಬೆಳಗ್ಗೆ ತೊಗೊಳೋದು ಮರ್ತುಬಿಟ್ಟಿದ್ದೆ. ಸೊ ಸರಿ ಆಯಿತು ಅಂದ್ಬಿಟ್ಟು ಇವಾಗ ತೊಗೊಂಡು ಹೊರಡ್ತಾ ಇದ್ದೀನಿ. ಭೈರವಂತೂ ಮಲಗಿದ್ದ, ಬಿಕಾಸ್ ನೈಟ್ ಮಲಗಿದ್ದೆ 4 ಗಂಟೆಗೆ. ಇನ್ನು ಅವನಿಗೂ ಕೂಡ ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲಿಲ್ಲ. ಸರಿ ಮಲ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ವಿ. ನೆಕ್ಸ್ಟ್ ನಾಳೆ ಕಳಿಸುವ ಅಂತ ಹೇಳಿ ಅವನು ಕೂಡ ಆರಾಮಾಗಿ ಮಲ್ಕೊಂಡಿದ್ದ, ಅಚ್ಚು ಕೂಡ ಮಲಗಿದ್ದ. ಸೊ ಇವತ್ತು ನಾನು ಹೋಗೋ ಮುಂಚೆ ಯೂಶ್ವಲಿ ಎದ್ದಿರ್ತಿದ್ರು ಇಬ್ಬರು, ಬಟ್ ಇವತ್ತಿಬ್ಬರು ಮಲ್ಕೊಂಡ್ಬಿಟ್ಟಿದ್ರು. ಅಮ್ಮ ಕೂಡ ಎಲ್ಲ ಬಾಕ್ಸ್ ಪ್ಯಾಕ್ ಮಾಡಿದರು. ನಾನು ಕೂಡ ಮಾತ್ರೆ ತೊಗೊಂಡು ಬ್ರೇಕ್ಫಾಸ್ಟ್ನ ಕಾಲೇಜಲ್ಲಿ ಮಾಡೋಣ ಅಂತ ಹೊರಟ್ಬಿಟ್ಟೆ, ಬಿಕಾಸ್ ನನಗೆ ಫಸ್ಟ್ ಆರೇ ಕ್ಲಾಸ್ ಇತ್ತು. ಸರಿ ಆಯಿತು ಅಂದ್ಬಿಟ್ಟು ಮತ್ತಿನ್ನು ತಿಂತ ಕೂತ್ಬಿಟ್ರೆ ಲೇಟ್ ಆಗಿಬಿಡತ್ತೆ ಅಂತ ಹೇಳಿಬಿಟ್ಟು ಹೊರಟೆ ನಾನು. ಇನ್ನು ನನ್ನ ಫೇವ್ರೆಟ್ ಕಾಂಬಿನೇಷನ್ ಚಪಾತಿ ಜೊತೆಗೆ ಟೊಮೆಟೊ ಗೊಜ್ಜು ಇಸ್ ದ ಬೆಸ್ಟ್ ಕಾಂಬಿನೇಷನ್ ನನಗಂತೂ. ಸೊ ಬೆಳಗ್ಗೆ ಮತ್ತು ಮಧ್ಯಾಹ್ನಕ್ಕೆ 2ಕ್ಕೂ ಚಪಾತಿ, ಅದ್ರ ಜೊತೆಗೆ ಕ್ಯಾರೆಟ್ನ ಚಾಪ್ ಮಾಡಿ ಕೊಟ್ಟಿದ್ರು. ಸೊ ಫೈನಲಿ ರೆಡಿಯಾಗಿ ಹೊರಟಿದ್ದೀನಿ. ಇನ್ನು ಮನೇಲಿ ಇದ್ಬಿಟ್ಟಿದ್ರೆ ಮಲಗಿಬಿಡ್ತಿದ್ದೆ ಅನಿಸುತ್ತೆ ನಾನು. 4 ಗಂಟೆಗೆ ತನಕ ಇದ್ದಿದ್ದಂಥದ್ದು. ಬಟ್ ಎಸ್, ನಿದ್ದೆ ಅಂತ ಏನೂ ಬರಲಿಲ್ಲ ನನಗೆ. ಕಾಲೇಜಲ್ಲೂ ಆರಾಮಾಗಿದ್ದೆ. ಕೆಲಸ ಅಂತ ಇದ್ಬಿಟ್ರೆ ನಿದ್ದೆ ಬರೋದಿಲ್ಲ. ಏನೂ ಕೆಲಸ ಇಲ್ಲ ಅಂತಂದ್ರೇ ನಿದ್ದೆ ಮಾಡೋದು ನಾನು. ಸೊ ಫೈನಲಿ ಆಲ್ ಸೆಟ್ ಆ್ಯಂಡ್ ಆನ್ ಟೈಮ್ ಹೊರಟೆ. ಇದಾಗಿತ್ತು ನನ್ನ ಶಿವರಾತ್ರಿ ಹಬ್ಬದ ವ್ಲಾಗ್. ನಿಮ್ಗೆಲ್ಲರಿಗೂ ಈ ಒಂದು ಶಿವರಾತ್ರಿ ಹಬ್ಬದ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಡೆಫಿನೆಟ್ಲಿ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಇನ್ನು ನನ್ನ ಚಾನಲಲ್ಲಿ ನಿಮಗೆ ವರ್ಕಿಂಗ್ ವುಮೆನ್ ವ್ಲಾಗ್ಸ್ ನೋಡೋಕ್ಕೆ ಸಿಗುತ್ತೆ. ಸೊ ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗೊಂದಿಗೆ. ಇನ್ನು ಕಾಲೇಜ್ಗೆ ಹೋಗಾದಮೇಲೆ ಅಲ್ಲಿ ಕೂಡ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ, ಅಲ್ಲಿ ಕೂಡ ನೋಡಿಕೊಂಡು ನನ್ನ ಡೇನ ಶುರು ಮಾಡಿದೆ. ಆಮೇಲೆ ಒಂದು 2 ಅವರಾದರೂ ನಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಮಲ್ಕೊಂಡು ಇವಾಗ ಎದ್ದು ಆಫೀಸ್ಗೆ ಹೋಗ್ತಾ ಇದ್ದೀನಿ. ಇನ್ನು ಕಾಲೇಜಲ್ಲೇ ದೇವಸ್ಥಾನ ಇದೆ, ಸೊ ಅಲ್ಲೂ ಕೂಡ ಹೋಗಿ ಶಿವರಾತ್ರಿ ಹಬ್ಬನ ಇಲ್ಲಿಗೆ ಖುಷಿಯಾಗಿ ಮುಗಿಸ್ತಾ ಇದ್ದೀವಿ. ಆ್ಯಂಡ್ ವ್ಲಾಗ್ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಇನ್ನು ನೀವು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್. Love you all and bye-bye.